6 ಜನ ಅಲ್ಲ 3 ಜನ ಇದ್ರೂ ಶಾಲಾ ನಡೆಸಲೇಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಲೇಬೇಕು. ಕನ್ನಡ ಉಳಿಲೇಬೇಕು. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ನಿಲ್ಲಲೇಬೇಕು. ಮಾಧ್ಯಮ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಕನ್ನಡಕ್ಕೆ ಜಯವಾಗಲಿ. ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳ ಸ್ಥಿತಿ ಗಂಭೀರವಾಗಿದೆ. ಸರ್ಕಾರಿ ಶಾಲೆಗಳನ್ನು ಕಡೆಗಣಿಸಿ ಸಾವಿರಾರು ಇಂಗ್ಲಿಷ್ ಶಾಲೆಗಳನ್ನು ತೆರೆಯಲು ಮುಂದಾಗಿರುವ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಇಂದು ಆನೇಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಆನೇಕಲ್ ಪಟ್ಟಣದ ದೇವರಕೊಂಡಪ್ಪ ವೃತ್ತದಲ್ಲಿ ಇಂದು ವಾಟಾಳ್ ನಾಗರಾಜ್ ಮತ್ತು ಅವರ ಬೆಂಬಲಿಗರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕಳೆದ 30 ವರ್ಷಗಳಿಂದ ಕನ್ನಡ ಶಾಲೆಗಳಿಗೆ ಸರಿಯಾದ ಅನುದಾನ ಸಿಕ್ಕಿಲ್ಲ, ಮೂಲ ಸೌಕರ್ಯಗಳಿಲ್ಲದೆ ಶಾಲೆಗಳು ಅಧೋಗತಿಗೆ ತಲುಪಿವೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್ ಅವರು, ಕನ್ನಡ ಮಾಧ್ಯಮ ಶಾಲೆಗಳು ಇಂದು ಮುಚ್ಚುವ ಸ್ಥಿತಿಯಲ್ಲಿವೆ. ಸರ್ಕಾರ ಇವುಗಳನ್ನು ನಿರ್ಲಕ್ಷಿಸಿ ಸಾವಿರಾರು ಇಂಗ್ಲಿಷ್ ಶಾಲೆಗಳನ್ನು ಪ್ರೋತ್ಸಾಹಿಸುತ್ತಿದೆ. ನಾವು ಇದನ್ನ ಸಹಿಸುವುದಿಲ್ಲ. ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸುವುದು ಸರ್ಕಾರದ ಕರ್ತವ್ಯ. ನಮ್ಮ ಹೋರಾಟ ನ್ಯಾಯಕ್ಕಾಗಿ, ಕನ್ನಡದ ಉಳಿವಿಗಾಗಿ ಎಂದರು. ಹಾಗೆಯೇ ಕನ್ನಡ ಶಾಲೆಗಳಿಗೆ ಅನುದಾನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಜೊತೆಗೆ ಕರ್ನಾಟಕ ಬಂದ್ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯು ತೀವ್ರ ಸ್ವರೂಪ ಪಡೆದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಪೊಲೀಸರು ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದರು. ಪೊಲೀಸರು ಅವರನ್ನ ಬಲವಂತವಾಗಿ ವಾಹನಕ್ಕೆ ಹತ್ತಿಸುತ್ತಿದ್ದಾಗಲೂ ಕನ್ನಡ ಮಾಧ್ಯಮ ಉಳಿಸಿ ನ್ಯಾಯ ಬೇಕು ಎಂಬ ಘೋಷಣೆಗಳು ಮೊಳಗಿದವು. ಬಂಧನದ ನಂತರವೂ ವಾಟಾಳ್ ನಾಗರಾಜ್ ಅವರು ವಾಹನದ ಕಿಟಕಿಯಿಂದಲೇ ಕೈಬೀಸಿ ತಮ್ಮ ಹೋರಾಟದ ಹಠವನ್ನ ಪ್ರದರ್ಶಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ಸನಾವುಲ್ಲಾ, ಉಪಾಧ್ಯಕ್ಷ ಚುಟುಕು ಶಂಕರ್, ಗಿರೀಶ್, ಇಲಿಯಾಸ್, ಅಹಮದುಲ್ಲಾ, ರಹಮತುಲ್ಲಾ, ಚಂದ್ರಶೇಖರ್, ತೆಲಗರಹಳ್ಳಿ, ಮುನಿರಾಜು, ತಬಲ ಮಂಜುನಾಥ್, ವಿಜಯಲಕ್ಷ್ಮಿ, ಅನಿತಾ ಹಾಗೂ ಕರುನಾಡ ರೈತ ಗೋಪಾಲಕರ ಸಂಘದ ಮುಖಂಡರಾದ ಶ್ರೀನಿವಾಸ್ ರೆಡ್ಡಿ, ಮುರುಗೇಶ್, ರಮೇಶ್ ರೆಡ್ಡಿ ಸೇರಿದಂತೆ ಸಂಘಟನೆಯ ಸದಸ್ಯರು ಭಾಗವಹಿಸಿದ್ದರು. ಇವತ್ತು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಮೊನ್ನೆ ಸರ್ಕಾರ ಸಿದ್ದರಾಮಯ್ಯನವರು ಆಯವ್ಯಯನ ಮಂಡನೆ ಮಾಡಿದ್ರು. ಮಂಡನೆ ಮಾಡುವಾಗ ಸುಮಾರು 3,900 ಕೋಟಿ ರೂಪಾಯಿ ಇಂಗ್ಲೀಷ್ ಶಾಲೆಗಳಿಗೆ ಇಟ್ಟಿದ್ದಾರೆ. 800 ಇಂಗ್ಲೀಷ್ ಶಾಲೆಗಳನ್ನು ಪ್ರತಿ ತಾಲ್ಲೂಕಿನಲ್ಲಿ ತೆಗಿಬೇಕು ಅಂತೇಳಿ. ಕನ್ನಡ ಶಾಲೆ ಅವ್ರಿಗೆ ಗೊತ್ತೇ ಇಲ್ಲ, ಕನ್ನಡ ಮಾಧ್ಯಮ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಶಾಸಕರುಗಳಿಗೂ ಗೊತ್ತಿಲ್ಲ, ವಿರೋಧ ಪಕ್ಷದವ್ರಿಗೂ ಗೊತ್ತಿಲ್ಲ, BJPಯವ್ರಿಗೂ ಗೊತ್ತಿಲ್ಲ, JDSನವ್ರಿಗೂ ಗೊತ್ತಿಲ್ಲ, ಕಾಂಗ್ರೆಸ್ನವ್ರಿಗೂ ಖಂಡಿತ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಪರಭಾಷೆಯವ್ರ ದಾಳಿ, ಅವರವ್ರದ್ದೇ ಭಾಷೆ. ಉತ್ತರ ಕರ್ನಾಟಕ ಹಿಂದಿ, ಸಿಕ್ಕಾಪಟ್ಟೆ ಹಿಂದಿ, ತೆಲುಗು, ತಮಿಳು, ಮಲಯಾಳಿ, ಗುಜರಾತಿ, ಮಾರ್ವಾಡಿ, ಬಿಹಾರ್, ಇಡೀ ಕರ್ನಾಟಕ ಪರಭಾಷೆಯವ್ರ ಕೈಗೆ ಹೋಗಿ ಕನ್ನಡ ತಬ್ಬಲಿಯಾಗಿದೆ. ಕಾಸರಗೋಡಿನ ಹಿರಿಯ ಸಾಹಿತಿ ಕಯ್ಯಾರ ಕಿಣ್ಣಯ್ಯನವರು ಸುಮಾರು 25 ವರ್ಷದಿಂದಲೇ ಕನ್ನಡಕ್ಕೆ ಬೆಂಕಿ ಬಿದ್ದಿದೆ, ಎಚ್ಚರಿಕೆ. ನಾನು ಸುಮಾರು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ತಮಗೆ ಹೇಳ್ತೀನಿ, ಇಲ್ಲಿ ಆನೇಕಲ್ನಲ್ಲಿ ಹನುಮರಸು ಅಂತ ಅನೇಕ ಜನ ಇದ್ದರು, ರಾಜು ಅಂತೇಳಿ. ನೀವು ಯಾರು ಹುಟ್ಟೇ ಇರಲ್ವೋ ಏನೋ, ಆವತ್ತಿನಿಂದ ಇಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಇವತ್ತು ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸುಮಾರು 30 ವರ್ಷದಿಂದ ಅನುದಾನ ನೀಡಿಲ್ಲ. 30 ವರ್ಷದಿಂದ ಕನ್ನಡ ಶಾಲೆಗಳು ಬದುಕುವುದೇ ಕಷ್ಟ ಆಗಿದೆ. ಕನ್ನಡ ಶಾಲೆಗಳನ್ನು ಕಡೆಗಾಣಿಸಿದ್ದಾರೆ. ಶಾಸನ ಸಭೆಯಲ್ಲೂ ಇದರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ.
ನಾಳೆ 12ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರ, ಮಂಗಳೂರಿನಿಂದ ಕೋಲಾರ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಬಂದ್. ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ನಾಳೆ ತಮ್ಮ ಬೇಡಿಕೆಗಾಗಿ ಒತ್ತಾಯಿಸಿ ಬಂದ್. ಕನ್ನಡ ಚಳವಳಿ ಪಕ್ಷ ತೀವ್ರವಾಗಿ ಹಂತವಾಗಿ ಹೋರಾಟ ಮಾಡ್ತೇವೆ. ಈಗ ಕನ್ನಡ ಮಾಧ್ಯಮ ಮುಂದೆ ಇನ್ನೂ 15 ದಿವಸ ಕಾಲಾವಕಾಶ ಕೊಡ್ತೀವಿ. ಶಾಸನಸಭೆ ಒಳಗಾಗಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳು ಪ್ರಾರಂಭ ಆಗಬೇಕಾದರೆ ಸರಳೀಕರಣವಾಗಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸರ್ಕಾರ ಗೌರವ ಕೊಡಬೇಕು. ಮತ್ತು ಈಗ ಸರ್ಕಾರ ಸುಮಾರು 60,000 ಜನರನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಕೆಲಸಕ್ಕೆ. ಅಷ್ಟು ಜನ ಕನ್ನಡಿಗರೇ ಆಗಬೇಕು, ಕನ್ನಡ ಭಾಷೆಯವರೇ ಆಗಬೇಕು, ಕನ್ನಡ ಕಲ್ತಿರೋರೇ ಆಗಬೇಕು. ಇದು ಭಾಳ ಗಂಭೀರವಾಗಿ ನಾನು ತೀವ್ರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಇದನ್ನು ಅಸೆಂಬ್ಲಿ ಒಳಗೆ ಮಾಡಲಿಲ್ಲ ಅಂತಂದರೆ ನಾವು ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ, ಅಂತಿಮವಾಗಿ ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕನ್ನಡದ ಭಾಷೆಗಾಗಿ, ನೀರಿಗಾಗಿ, ನೆಲಕ್ಕಾಗಿ, ಜಲಕ್ಕಾಗಿ ತೀವ್ರವಾಗಿ ಅಖಂಡ ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೂಡಲೇ ನೀವು ಅನುದಾನವನ್ನು ನೀಡಬೇಕು, ಶಾಲೆಗಳನ್ನು ಉಳಿಸಬೇಕು. ಇದು ಅತ್ಯಂತ ಗಂಭೀರವಾಗಿ. ಇದರ ಜೊತೆಯಲ್ಲಿ ಈಗ ಸಿಲಿಂಡರ್ ಬೆಲೆ ಸಿಕ್ಕಾಪಟ್ಟೆ ಏರಿದೆ. ಜೊತೆಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ಗಳು, ವಾಹನಗಳು ಸತ್ಯಾಗ್ರಹ ಮಾಡಬೇಕು ಅಂತ ಹೊರಟಿದ್ದಾರೆ. ಹೋಟ್ಲ್ಗಳನ್ನು ಮುಚ್ಚಬೇಕು ಅಂತ ಹೊರಟಿದ್ದಾರೆ. ನಾನು ಹೋಟ್ಲ್ ಮಾಲೀಕರಿಗೆ ಹೇಳ್ತೀನಿ, ಹಿಂದೆ ನೀವು ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಲಿಲ್ಲ, ಆದರೆ ನಾನಿವತ್ತು ನಿಮಗೆ ಬೆಂಬಲ ಕೊಡ್ತೇನೆ. ಹೋಟ್ಲ್ ಮಾಲೀಕರಿಗೆ ನಿಮ್ಮ ಚಳವಳಿಗೆ ಸಂಪೂರ್ಣ ಬೆಂಬಲ. ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ. ಇಡೀ ರಾಜ್ಯದ ಹೋಟೆಲ್ ಮಾಲೀಕರುಗಳಿಗೆ ಮತ್ತು ಈ ಒಂದು ಶಾಲಾ ಕಾಲೇಜುಗಳಿಗೆ, ಇದಲ್ಲದೆ ಇದು ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ಅಡುಗೆ ಮಾಡ್ಕೊಳ್ಳೋರಿಗೆ, ಊಟ ಮಾಡೋರಿಗೆ, ನೀವೇನೇನು ಚಳವಳಿ ಮಾಡ್ತೀರಿ ನಿಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ನಾವು ಈಗ ಒಕ್ಕೂಟದವರೆಲ್ಲರೂ ಸೇರ್ತೀವಿ. ಈ ವಾರದಲ್ಲಿ ಇಡೀ ರಾಜ್ಯಾದ್ಯಂತ ಗ್ಯಾಸ್ ಬೆಲೆ ಏರದಂತೆ ಯಾವುದೇ ಕಾರಣಕ್ಕೂ ಏರಿಸಬೇಡಿ ಅಂತೇಳಿ ತೀವ್ರವಾಗಿ ಹೋರಾಟ ಮಾಡಿ, ಭಾಳ ಸುಲಭವಾಗಿ ಮೊದಲು ಯಾವ ರೀತಿ ಸಿಗ್ತಿತ್ತು ಆ ರೀತಿ ಗ್ಯಾಸ್ ಸಿಗಬೇಕು ಅಂತೇಳಿ ತೀವ್ರವಾಗಿ ಹೋರಾಟ ಮಾಡ್ತೀವಿ. ಜೊತೆಗೆ ಯುದ್ಧ ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿ ಭಾರಿ ಜೋರಾದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡ್ತೇವೆ. ದಾಖಲಾತಿ ಕಡಿಮೆ ಇರತಕ್ಕಂಥ ಶಾಲೆಗಳನ್ನು ಮುಚ್ತೀವಿ ಅಂತ ಹೇಳಿದರೆ ಯಾವ ಕಾರಣಕ್ಕೂ ಮುಚ್ಚக்கூಡದು. ಯಾಕೆ ದಾಖಲಾತಿ ಕಡಿಮೆ ಆಯಿತು? ನಿಮ್ಮ ಶಾಲೆ ಹಣೆ ಬರ, ನಿಮ್ಮ ಶಾಲೆ ಮಳೆ ಹುಯ್ತದೆ, ಮಕ್ಕಳಿಗೆಲ್ಲ ನೆನೀತಾರೆ. ಮತ್ತು ಅಲ್ಲಿ ತೀರಾ ಗ್ರಾಮೀಣ ಮಾತಾಡೋದಾದರೆ ಉಚ್ಚೆ ಒಯ್ಯಕ್ಕೆ ಜಾಗ ಇಲ್ಲ. ಏನು ನೀವು ಕನ್ನಡ ಮಾಧ್ಯಮ ಶಾಲೆಗಳನ್ನು ಅತ್ಯಂತ ಹೀನಾಯವಾಗಿ ಕಾಡ್ತಾ ಇದ್ದೀರಿ. ನೀವು ತೀವ್ರವಾಗಿ ಹಳ್ಳಿಗಳಲ್ಲಿ, ಹೋಬಳಿಗಳಲ್ಲಿ, ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸಂಪೂರ್ಣ ಅನುಕೂಲ ಮಾಡಲೇಬೇಕು. 6 ಜನ ಅಲ್ಲ, 3 ಜನ ಇದ್ದರೂ ಶಾಲಾ ನಡೆಸಲೇಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಲೇಬೇಕು. ಕನ್ನಡ ಉಳಿಲೇಬೇಕು. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ನಿಲ್ಲಲೇಬೇಕು.